ಆತ್ಮೀಯ ಕೇಳುಗರೆ, ಸುಬೋಧ ಸಮಾಲೋಚನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಈ ಕಾರ್ಯಕ್ರಮದೊಳಗೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಅನುವು ಮಾಡಿಕೊಡುವಂತಹ ಹಲವಾರು ಸಂಗತಿಗಳು ನಮ್ಮ ಮಧ್ಯೆ ಇದಾವು. ಇವತ್ತು ಪಾಲಕರು ಮತ್ತು ಮಕ್ಕಳ ಮಧ್ಯೆ ಹಾಗೂ ಶಿಕ್ಷಕರು ಮತ್ತು ಮಕ್ಕಳ ಮಧ್ಯೆ ಒಂದು ಅವಿನಾಭಾವದ ಸಂಬಂಧ ಇರಬೇಕು ಅಂತಂದ್ರೆ ಅಲ್ಲಿ ವ್ಯಕ್ತಿತ್ವ ವಿಕಸನದ ಹಲವು ಆಯಾಮಗಳನ್ನು ಕುರಿತು ತಮ್ಮ ಅನುಭವದ ಮೂಸೆಯಲ್ಲಿ ಬಂದಂತಹ ವಿಚಾರಗಳನ್ನು ಮಕ್ಕಳ ಗಮನಕ್ಕೆ ತರಬೇಕಾಗ್ತದೆ. ಮಕ್ಕಳು ಅವುಗಳನ್ನೆಲ್ಲ ಗಮನಿಸಲಿಕ್ಕೆ ಸಾಧ್ಯ ಆದ್ರೆ ಒಂದು ಯಶಸ್ವಿ ಜೀವನದತ್ತ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ಕಳೆದ ವಾರ ನಾವು ಚರ್ಚೆ ಮಾಡ್ತಾ ಇದ್ವಿ, ಸೋಲು ಅನ್ನೋದು ಕೂಡ ನಮ್ಮ ಜೀವನಕ್ಕೆ ಒಂದು ಪಾಠ ಅಂತೇಳಿ. ಸೋಲೆ ಗೆಲುವಿನ ಮೂಲ, ಸೋಲೆ ಗೆಲುವಿನ ಮೆಟ್ಟಲು ಅನ್ನೋ ನಿಟ್ಟಿನೊಳಗೆ ನಾವು ನಮ್ಮನ್ನ ತಯಾರು ಮಾಡ್ಕೊಳ್ಬೇಕು ಅಂತಂದ್ರೆ ಮಕ್ಕಳಿಗೆ ಆ ಬಗ್ಗೆ ಒಂದು ಅರಿವಿರಬೇಕು. ಈ ಒಂದು ಪೀಠಿಕೆಯೊಂದಿಗೆ ಇವತ್ತಿನ ಸುಬೋಧ ಸಮಾಲೋಚನೆ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಸಮಾಲೋಚಕರಾಗಿರುವಂತಹ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಸ್ವಾಗತ ಸುಸ್ವಾಗತ. ನಮಸ್ಕಾರ ಚೋಳನ್ ಸಾಹೇಬ್ರ, ಹೆಂಗಿದ್ದೀರಿ? ಫ್ಯಾಂಟಾಸ್ಟಿಕ್ ಸರ್, ನಿಮ್ಮ ಒಂದು ಕೃಪೆ, ಒಂದು ಉತ್ಸಾಹ ಏನಿದೆಯಲ್ಲ ನಮ್ಮ ಈ ಕಾರ್ಯಕ್ರಮ ಮಾಡೋದ್ರಿಂದ ನಮಗಿರುವಂತಹ ಉತ್ಸಾಹ ನಮ್ಮನ್ನು ಯಾವಾಗಲೂ ಕೂಡ ಸದೃಢವಾಗಿಡುತ್ತದೆ. ಸಾಕಷ್ಟು ಸೋಲನ್ನು ಅನುಭವಿಸಿದ್ರು ಕೂಡ ಆ ಸೋಲನ್ನು ಮೆಟ್ಟಿ ನಿಲ್ಲುವಂತಹ ಶಕ್ತಿಯನ್ನು ಸುಬೋಧ ಸಮಾಲೋಚನೆ ಕಾರ್ಯಕ್ರಮ ಕೊಟ್ಟಿದೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರ ದಯೆಯಿಂದ ಅಂತ ಹೇಳ್ಬೋದು. ಇದಕ್ಕೆ ನಮ್ಕಿನ ಹೆಚ್ಚಾಗಿ ನಮ್ಮ ಕೇಳುಗಳ ಸ್ಫೂರ್ತಿ ಏನ್ರಿ, ಅವರ ಆಸಕ್ತಿ ಏನ್ರಿ. ನಾವು ಈ ಇತ್ತಿತ್ತಲಾಗಿ ಎಲ್ಲೆಲ್ಲಿ ಹೋಗ್ತೀವಲ್ಲ ಅಲ್ಲೇ ಯಾರಾದ್ರೂ ಒಬ್ರು ಭೇಟಿ ಆಗ್ತಾರ, ತಮ್ಮ ಖುಷಿಯನ್ನ ವ್ಯಕ್ತಪಡಿಸ್ತಾರ. ಇದು ನಮಗೂ ಸಹ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ಇನ್ನ ನಿಮ್ದಂತೂ ಬಿಡ್ರಿ, ನೀವು ನಕ್ಕೋತ ನಮ್ಗೆ ಕೇಳಿರೋ ಪ್ರಶ್ನೆ ಸಾಕಷ್ಟು ವಿಷಯಗಳನ್ನ ಹುಡುಕಿ ಹೆಕ್ಕಿ ತೆಗಿಲಿಕ್ಕೆ ಸಹಾಯ ಮಾಡದಂಗೆ ಅನಿಸ್ತದ ಅಂತ ನಂಗೆ ಅನಿಸ್ತದೆ. ಖಂಡಿತ ತಮ್ಮ ಒಂದು ಪ್ರತಿಯೊಂದು ವಿಷಯಗಳಲ್ಲಿ ಅನ್ವೇಷಣಾತ್ಮಕ ಒಂದು ಹೋರಾಟ ಇರ್ತದಲ್ಲ, ತಾವು ವಿಷಯದ ಒಳಗಡೆ ಹೋಗಿ ಅಲ್ಲಿಯ ಹೂರಣವನ್ನ ತಾವು ಅಭ್ಯಾಸ ಮಾಡಿ ಅದಕ್ಕೆ ಬೇಕಾದಂತಹ ಪೂರಕವಾದ ಕೆನೆಯನ್ನ ನಮ್ಗೆ ಕೊಡ್ತೀರಿ. ಕೇಳುವರನ್ನ ಬಹಳ ಒಂದು ಮಂತ್ರಮುಗ್ಧವನ್ನಾಗಿಸದ ಈ ಸೋಲಿನ ಒಂದು ವಿಚಾರವನ್ನು ಮಾತಾಡ್ತಾ ಇದ್ವಿ. ಸೋಲೆ ಗೆಲುವಿನ ಮೆಟ್ಟಿಲು ಅಂತಿದ್ವಿ. ಆದ್ರೂ ಕೂಡ ಇವತ್ತು ಸೋಲನ್ನ ಬಹಳ ಒಂದು ಋಣಾತ್ಮಕ ತೆಗೆದುಕೊಳ್ಳುವಂತ ಪ್ರವೃತ್ತಿ ಬಹಳ ಅದ. ಏನ್ ಹೇಳ್ತೀರಿ? ಈಗ ನಾವು ಕಳೆದ ಸಂಚಿಕೆ ಒಳಗ ಇದ್ರ ಬಗ್ಗೆ ಸಾಕಷ್ಟು ವಿಮರ್ಶೆ ಮಾಡಿದ್ವಿ. ನಾವು ಏನು ಅಂತಂದ್ರೆ ಕೆಲವೊಂದಿಷ್ಟು ಪರಿಸ್ಥಿತಿ ಒಳಗೆ ನಾವು ಸೋಲನ್ನ ಒಪ್ಪಿಕೊಳ್ಳದೇ ಇರುವಂತಹ ಕೆಲವೊಂದಿಷ್ಟು ಪಾಲಕರಂತನ್ರಿ ಅಥವಾ ಪರಿಸ್ಥಿತಿ ಅನ್ರಿ, ನಾವು ಸೋಲನ್ನ ಸ್ವಾಭಾವಿಕವಾಗಿ ಒಪ್ಕೊಂಬಂಗಿಲ್ಲ. ಯಾಕೆ ನಾವು ಒಪ್ಕೊಂಬಂಗಿಲ್ಲ ಅಂದ್ರೆ ಏನೋ ಅದರ ಮೇಲೆ ಇರುವಂತಹ ಅತೀತವಾದಂತಹ ಆಸೆ ಅಂತ ಹೇಳ್ಬೋದು. ಆಮೇಲೆ ನಾವು ಅದನ್ನ ಒಪ್ಪಿಕೊಂಡ್ರೆ ಎಲ್ಲಿ ನಮ್ಮ ಗೌರವಕ್ಕೆ ಅಥವಾ ಗುರುತಿಗೆ ಧಕ್ಕೆ ಆಗ್ತದೋ ಅನ್ನುವಂತಹ ಒಂದು ನಿಟ್ಟಿನೊಳಗ ನಾವು ಆ ಸೋಲನ್ನ ಒಪ್ಪಿಕೊಳ್ಳೋದು ಆಗಂಗಿಲ್ಲ. ನಾ ಸೋಲನ್ನ ಯಾಕೆ ಒಪ್ಕೋಬೇಕು ಅಂತ ಹೇಳ್ತೀನಂದ್ರೆ, ಅದೇನು ಧಕ್ಕೆ ಆಗ್ತದಂತಿರಲ್ಲ, ಆ ಧಕ್ಕೆ ಆಗುವುದನ್ನ ರೂಢಿ ಮಾಡ್ಕೊಳ್ಳಿಕ್ಕೆ ಆದ್ರೂ ನಾವು ಸೋಲನ್ನ ಒಪ್ಕೋಬೇಕು ಪ್ರಾರಂಭ ಹಂತದಲ್ಲಿ. ನಾ ಹೇಳೋದು ಅರ್ಥ ಆತಾನೆ. ಸೊ ಅದನ್ನ ನಾವು ಪೀಠಿಕೆಯನ್ನ ಬಾಲ್ಯದಿಂದ ಹಾಕ್ಬೇಕು. ಮಕ್ಕಳು ಸೋತಾಗ ಸಹ ನಾವು ಯಾವಾಗ ಒಪ್ಕೊಳ್ಳಿಕ್ಕೆ ಕಲಿತೀವಿ. ಈಗ ನೋಡ್ರಿ, ನಮ್ಮ ಒಂದು ಪರಂಪರಾಗತವಾಗಿ ಬಂದಂತ ಒಂದು ಸಣ್ಣ ಘಟನೆ ಹೇಳ್ತೀನಿ ನಾನು ನಿಮಗ. ಮಕ್ಕಳಲ್ಲಿ 1 ವರ್ಷನೋ ಅಥವಾ ಅವರ ಬೆನ್ನೊಳಗೋ ಸ್ನಾಯುದೊಳಗೋ ಶಕ್ತಿ ಬಂದಾಗ ಮನೆಯೊಳಗೆ ಅವರು ಅಡ್ಡಾಡಂಗಿಲ್ಲ, ಓಡಾಡ್ತಾರ ಮಕ್ಕಳು. ನಾವು ಓಡಾಡಿದ ತಕ್ಷಣ ಅವ್ರಿಗೆ ಏನ್ ಹೇಳ್ತೀವಿ? ಬಿದ್ದಿದ್ದಿ ಓಡಬೇಡ ಅಂತ ಹೇಳ್ತೀವಿ. ಸ್ವಾಭಾವಿಕರಿದು. ನೀವು ಸಣ್ಣವರಿದ್ದಾಗ ನಿಮಗೂ ಇದನ್ನ ಹೇಳ್ಯಾರ, ನಿಮ್ಮ ಮಕ್ಕಳು ಸಣ್ಣವರಿದ್ದಾಗ ನೀವು ಅದನ್ನ ಹೇಳಿರಿ. ಕಟ್ಟಿ ಮೇಲಿಂದ ಕಾಟ್ ಮೇಲಿಂದ ಯಾವ ಮಕ್ಕಳು ಇಳಿಯಂಗಿಲ್ರಿ, ಜಿಗಿತಾರ. ನಾವು ಜಿಗದದ್ದನ್ನ ನೋಡಿದ್ರೆ ಏನಂತೀವಿ? ಮುರ್ಕೊಂಡು ಜಿಗಿಬೇಡ ಅಂತ ಹೇಳ್ತೀವಿ ನಾವು. ಇದ ಮಕ್ಕಳು ನಾಳೆ ಶಾಲೆಗೆ ಹೋಗ್ತಾರ, ವಾರ್ಷಿಕ ಕ್ರೀಡಾಕೂಟ ಇರ್ತದೆ. ಆ ಕ್ರೀಡಾಕೂಟದೊಳಗೆ ಹೆಸರು ಬರ್ಸಿ ಬರ್ತಾರ. ಅವ್ವ ನನ್ನ ಹೆಸರು ಶಾಲೆಗೆ ಬರ್ಕೊಂಡಾರ, ನಾನು ಓಡಾಕ್ ಹೊಂಟೀನಿ ಅಥವಾ ಲಾಂಗ್ ಜಂಪಿಗೆ ಹೋಗ್ತೀನಿ ಅಂತ ಹೇಳ್ತಾರ. ಅವಾಗ ತಂದೆ ತಾಯಿ ಏನ್ ಮಾಡ್ತಾರಂದ್ರೆ ಅದಕ್ಕೊಂದು ಸ್ಫೂರ್ತಿ ತುಂಬ್ತಾರ. ಹಂಗಂದ್ರೆ ಹೆಸರು ಬರೆಸಿ ನಾಳೆ ಓಡ್ಬಾ ಅಂತ ಹೇಳಿ. ಆ ಓಡ್ ಬಂದ ಮಗು ಹೇಳ್ತದ, ಇಲ್ಲ ನಾನು 3ನೇ ಸ್ಥಾನಕ್ಕೆ ಬಂದೆ, 4ನೇ ಸ್ಥಾನಕ್ಕೆ ಬಂದೆ ಅಂದಾಗ ನಾವು ಬೈಯುವುದಾಗ್ಲಿ ಅಥವಾ ನಿನಗೆ ಆಗಂಗಿಲ್ಲೇನೋ ಅಂತೇನೋ ಒಂದೆರಡು ಮಾತು ನಾವು ಹೇಳ್ತೀವಿ. ನಾವು ಆ ಸವಾಲನ್ನು ಒಪ್ಕೊಂಬಂಗಿಲ್ಲ ಅವಾಗ ಪಾಲಕರಾದವರು. ಸೊ ಮಗುವಿಗೆ ನಾವೇನ್ ಕಲಿಸ್ಬೇಕಂದ್ರೆ ಸೋಲು ಒಂದು ಅವಿಭಾಜ್ಯ ಅಂಗ. ನಾವು ಇದನ್ನ ನಾವು ಪರಿಗಣಿಸಿ ಮುಂದೆ ಹೋದ್ರೆ ಮತ್ತೆ ನಾವು ಗೆಲ್ಲಬಹುದು ಅನ್ನೋದನ್ನ ನಾವು ಹೇಳ್ಕೊಡ್ಬೇಕು. ಇಲ್ಲಿ 2-3 ವಿಷಯಗಳನ್ನ ನಾನು ವಿಮರ್ಶೆ ಮಾಡ್ಲಿಕ್ಕೆ ನಿಮಗೆ ಕೊಟ್ಟೆ. ಒಂದನೇದ್ದು ನಾವು ಹಾಕಿಕೊಟ್ಟಿರುವಂತ ಪೀಠಿಕೆ ಬಾಲ್ಯದಿಂದ, 2ನೇದ್ದು ಅಪೇಕ್ಷೆ, 3ನೇದ್ದು ಪರಿಸ್ಥಿತಿ ಹಂಗಾದಾಗ ಸ್ವೀಕೃತಿ ಸ್ವಭಾವ. ಈ 3ಅನ್ನು ಸಮತೋಲನವಾಗಿ ತಗೊಂಡು ಸ್ವೀಕರಿಸಿದಾಗ ಮಕ್ಕಳಿಗೆ ಸೋಲಿನ ಅರಿವಾಗ್ತದೆ. ಸೋಲಿನ ಅರಿವಾದಾಗ, ಮಕ್ಕಳು ಸೋತು ಬಂದಾಗ ನಾವು ಅಲ್ಲಿಯೂ ಸಹ ಪಾಲಕರಾದವರು ಮಕ್ಕಳನ್ನ ಒಂದ್ಸಾರಿ ಬೆನ್ನ ಚಪ್ಪರಿಸಿ ಹೇಳುವಂತಹದ್ದೇನಿದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್. ಇವತ್ತಿನ ಕಾಲದೊಳಗೆ ನೋಡ್ರಿ, ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ ಬರ್ಲಿಕ್ಕತ್ತಾರ.
ನೀಟ್ ಎಕ್ಸಾಮ್ ಬರಿತೀನಿ, JEE ಎಕ್ಸಾಮ್ ಬರಿತೀನಿ, KCT ಅಂತಾರೆ, UPSC ಅಂತಾರೆ, ಹಲವಾರು ಎಕ್ಸಾಮ್ ಬರೆಯುವಂತಹ ಮಕ್ಕಳು ಸೋತಾಗ ಅವರಿಗೆ ನಾನು ಒಂದು ರೀಸೆಂಟ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಅದರಿ ಹುಬ್ಬಳ್ಳಿ ಹರಟೆ ಅಂತ ಹೇಳಿ, ಅಲ್ಲಿ UPSC ಪಾಸ್ ಆದವ್ರ ಜೊತೆಗೆ ನಾನು ಮಾತಾಡಿದೆ. ಈ UPSC ಪಾಸ್ ಆದವ್ರ ಜೊತೆ ನಾನು ಮಾತಾಡಿದಾಗ ಅವರು ಮೊದಲೇ ಅಟೆಂಪ್ಟ್ ಫೇಲ್ ಆಗಿದ್ರು. ಫೇಲ್ ಆದಾಗ ಅವರು ಕೈ ಚೆಲ್ಲಿ ನಾನು ಮತ್ತೆ ಅಟೆಂಪ್ಟ್ ಮಾಡಂಗಿಲ್ಲ ಅಂತ ಕೂಡ್ಲಿಲ್ಲ. ಮತ್ತೆ ನಾನು ಅಲ್ಲಿ ಏನ್ ತಪ್ಪೀನಿ ಅನ್ನೋದನ್ನ ಕಲ್ತು ಈಗ ಅವರು UPSC ಪಾಸ್ ಆದ್ರು. ಕರೆಕ್ಟ್. ಯಾಕಿದನ್ನ ಹೇಳಿಕತ್ತೀನಿ ಅಂದ್ರೆ, ಸೋತಾಗ ಗೆಲುವಿನ ಅರಿವಾಗ್ತದೆ. ಫೇಲ್ಯೂರ್ ಇಸ್ ಅ ಸ್ಟೆಪ್ಪಿಂಗ್ ಸ್ಟೋನ್. ಸಕ್ಸಸ್ ಗೆ ಅದೊಂದು ತರ ಬುನಾದಿ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರ ಅನ್ಮೋಲ 47 ಅಂಕ ಪಡೆದಾಗ ಅವನಿಗೆ ನಾನು ಜಾಸ್ತಿ ಮಾರ್ಕ್ಸ್ ತಗೋತೇನೆ ಅಂದಾಗ, ನೀನು 1 ಮಾರ್ಕ್ಸ್ ಜಾಸ್ತಿ ತಗೊಂಡ್ರೆ ಸಾಕಪ್ಪ ಅಂದ್ರೆ ನೀವು ಅಷ್ಟು ಒಂದು ಬೆನ್ನು ತಟ್ಟುವಂತ ಕೆಲಸ ಮಾಡಿದ್ರಿ. ನನ್ ಮಗ ಸ್ವಲ್ಪ ಇತಿಮಿತಿಗಳ ಮಧ್ಯೆ ಅವನು ಬೆಳೀತಾ ಇದ್ದ, 47, 48 ಅವನು ಕೂಡ ಹಾಗೆ ಇದ್ದ. ಇವತ್ತು ಅವನಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದ್ ನಾನು ನನ್ನ ಶ್ರೀಮತಿ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದಾರೆ. ಅಂದ್ರೆ ಮುಖ್ಯ ಹೇಳೋದಂತಂದ್ರೆ ಬೆನ್ನು ತಟ್ಟುವಿಕೆ ಏನಿದೆಯಲ್ಲ, ಸೋತಾಗ ಕುಗ್ಗದೆ ಆಮೇಲೆ ಗೆದ್ದಾಗ ಹಿಗ್ಗದೇನೆ ಸಮಾನಾಂತರವಾಗಿ ಜೀವನ ತೆಗೆದುಕೊಳ್ಳುವ ಒಂದು ಪರಿಪಾಠವನ್ನು ನಾವು ಮಕ್ಕಳಿಗೆ ಬೆಳೆಸೋದು ಬಹಳ ಅಗತ್ಯತೆ ಇದೆ ಅಂತ ತಾವೇನು ಹೇಳ್ತೀರಿ? ಇಲ್ಲೇ ಏನದ ಅಂದ್ರೆ, ಕೆಲವೊಂದ್ಸಾರಿ ಪಾಲಕರು ಎಲ್ಲಿ ಎಚ್ಚರ ಇರಬೇಕು ಅಂತ ಹೇಳ್ತೀನಿ. ಮಕ್ಕಳು ಸೋಲ್ತಿರ್ತಾರೆ ಅಂತ ಗೊತ್ತಿದ್ದಾಗ ನನ್ನ ಪ್ರಕಾರ ಒಂದ್ಸರಿ ಅವ್ರಿಗೆ ಸೋಲಿಕ್ಕೆ ಬಿಡಿ. ಅದರ ಅರಿವಾದಾಗ ಅವರೇ ನಾಳೆ ನಿರ್ಧಾರ ತಗೊಳ್ಳುವಂತ ಸಾಮರ್ಥ್ಯವನ್ನು ಬೆಳೆಸ್ಕೋತಾರೆ. ಅವರು ಸೋತಾಗ ನಿಮ್ಮ ಹತ್ರ ಬಂದಾಗ ಅವ್ರನ್ನ ಅಪ್ಕೊಳ್ಬೇಕು, ಅದಕ್ಕೆ ಮತ್ತೆ ಮಾರ್ಗದರ್ಶನ ಮಾಡುವಂತ ಎಲ್ಲ ಕೌಶಲ್ಯಗಳನ್ನ ನೀವು ಉಪಯೋಗಿಸಿ ಮಾಡಬೇಕು. ಇದನ್ನ ನಾವು ಅವ್ರು ಬೆಳೆದಾಗ ಜೀವನದೊಳಗಡೆ ಹಲವಾರು ಹಂತವಾಗಿ ಜೀವನದಲ್ಲಿ ನೋಡ್ರಿ, ಈಗ ಎಷ್ಟು ನಿಮ್ 50, 60 ವಯಸ್ಸು, 50, 55 ವಯಸ್ಸು ಆದ್ರೂ ಸಹ ನೀವೇನ್ ಸೋತೇ ಇಲ್ಲ ಜೀವನದೊಳಗೆ. ಹೋದ್ ತಿಂಗಳದೊಳಗೆ ಸೋತಿಲ್ಲೇನು, ಅದರ 6 ತಿಂಗಳ ಹಿಂದೆ ಸೋತಿಲ್ಲೇನು, ಯಾವುದೋ ಒಂದು ಘಟನೆಗಳು ನಮ್ಮ ಜೀವನದೊಳಗೆ ನಮ್ಮನ್ನ ಸೋಲಿಗೆ ಕಾರಣ ಮಾಡ್ತಿರ್ತಾವ. ಆದ್ರೆ ಅದು ಒಂದು ಪಾರ್ಟ್ ಅಂತ ನಾವು ಮುಂದೆ ಹೆಜ್ಜೆ ಇಟ್ಟಾಗ ಮತ್ತೆ ನಾವು ಮುಂದೆ ಹೋಗ್ತಿರ್ತೀವಿ. ಇವತ್ತು ನಾವು ನೋಡ್ತಾ ಇರುವಂತದ್ದು ಪಾಲಕರಿದು ಬಹಳ ಸೀರಿಯಸ್ ಆಗಿರುವಂತ ವಿಷಯ ನಾನು ನಿಮ್ಗೆ ಹೇಳಲಿಕ್ಕೆ ಆಸೆ ಪಡ್ತೀನಿ. ಸಣ್ಣ ಮಕ್ಕಳಿಗೆ ಈಗ ಆಲ್ರೆಡಿ ಎಂಥ ಸ್ವಭಾವನ ಬೆಳೆಸ್ಕೊಂಡ್ಬಿಟ್ಟಾರಂತಂದ್ರೆ, ಇವರೇನು 20-25 ವಯಸ್ಸಿನವರು, ನಾನು ಸೂಸೈಡ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಚರ್ಚೆ ಮಾಡ್ಲಿಕ್ಕೆ ಇವತ್ತು. ಸೂಸೈಡಲ್ ರೇಷಿಯೋನು ಸಹ ಇನ್ಕ್ರೀಸ್ ಆಗ್ತಾ ಇದೆ ನಮ್ಮ ದೇಶದೊಳಗಡೆ. ಸೊ ನಾನು ಇದನ್ನ ಯಾಕೆ ಹೇಳಲಿಕ್ಕತ್ತೀನಿ ಅಂತಂದ್ರೆ, ಆ ಸೋಲನ್ನ ಅವರಿಗೆ ಸ್ವೀಕಾರ ಮಾಡದೇ ಇದ್ದಾಗ, ಮನಸ್ಸು ಕುಂದಿದಾಗ ಇಂಥ ಒಂದು ಹುಚ್ಚು ನಿರ್ಧಾರಗಳನ್ನ ತಗೊಳ್ತಾರಲ್ಲ, ಅದಾಗಬಾರದು. ಅಂದ್ರೆ ನಾವು ಅವರಿಗೆ ಆ ಅರಿವನ್ನ ಕೊಡ್ತಾ ಹೋಗ್ಬೇಕು. ಆ ರೀತಿ ನಾವು ಅರಿವನ್ನ ಕೊಟ್ಟಾಗ ಅವರು ಅಂಟ್ರಪ್ರಿನರ್ ಆಗ್ತಾರೋ, ನಾಳೆ ಒಳ್ಳೆ ಡಾಕ್ಟರ್ ಆಗ್ತಾರೋ, ಒಳ್ಳೆ ಇಂಜಿನಿಯರ್ ಆಗ್ತಾರೋ, ಅದು ಆವಾಗ ಅವರನ್ನ ಹಂತವಾಗಿ ಬೆಳಿಲಿಕ್ಕೆ ಸಹಾಯ ಮಾಡ್ತದೆ ಅನ್ನೋದು ನಮ್ಮ ಪಾಲಕರಿಗೆ ಗೊತ್ತಿರಬೇಕು ಅಂತ ಹೇಳ್ತೀನಿ. ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ, ಈಗ ಭಯ ಅನ್ನೋದು ಒಂದು ವೈರಸ್ ಇದ್ದಂಗೆ, ನಾವು ಮಕ್ಕಳಲ್ಲಿ ಒಂದಿಷ್ಟು ಭಯವನ್ನ, ಅಂದ್ರೆ ನಮಗೋಸ್ಕರ ನಾವೇನ್ ಮಾಡ್ತೀವಿ, ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಅಲ್ಲಾದ್ರೂ ಏನಾದ್ರೂ ತೊಂದರೆ ಆದೀತು ಅಂದ್ರೆ ಭಯವನ್ನ ಹೋಗಿಸ್ತೇವೆ ನಾವು. ಈಗ ಮಕ್ಕಳ ಸೋಲನ್ನ ನೋಡಿ ಅವರಿಗೆ ಗೆಲ್ಲಿಕ್ಕೆ ಹೇಳೋದು ಬೇರೆ, ನಾವೇ ಮಕ್ಕಳ ಎದುರಿಗೆ ಸೋಲೋದು ಹೇಗೆ, ಹಂಗಾಗಬಾರ್ದು. ಅಂದ್ರೆ ಭಯಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಭಯಮುಕ್ತ ವಾತಾವರಣ ಮಕ್ಕಳಿಗೆ ನಾವು ಮಾಡಿಕೊಡ್ಬೇಕು. ಸೋಲಿದ್ರೂ ಕೂಡ ಅದರಿಂದ ಫಿನಿಕ್ಸ್ ಅಂತ ಮೇಲೆದ್ದು ಬರಬೇಕು ಅನ್ನೋ ಭಾವನೆ ಬರಬೇಕು. ಹಂಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕಂತ ಈಗ ನೀವು ಹೇಳಿದ್ರಿ. ಕೆಲವೊಂದ್ಸರಿ ನೀವು ಯಾವಾಗೋ ಅವಕಾಶ ಸಿಕ್ಕಾಗ ಮಾತಾಡ್ಲಿಕ್ಕತ್ತಿರ್ತೀರಿ, ಪಾಲಕರಾದವರು ಮಕ್ಕಳ ಜೊತೆಗೆ ಅವಕಾಶ ಹುಡುಕಿ ತೆಗೆದು ಮಾತಾಡಿದಾಗ ನೀವು ಸೋತಿರುವ ಉದಾಹರಣೆಗಳನ್ನ ಕೊಡಿ. ಈಗ ನೀವೊಬ್ಬರ ರೈತರಿದ್ದೀರೋ, ನೀವು ಸೋತಿರ್ತೀರಿ. ಯಾವಾಗ ಒಂದು ಮಳೆ ಬರಲಿಲ್ಲ, ಬಿತ್ತಿಗೆ ಆತು, ಆಮೇಲೆ ಕಾಳು ನಾವು ಅಪೇಕ್ಷೆ ಪಟ್ಟಿರುವಂತ ಕಾಳು ಬರಲಿಲ್ಲ, ಅಥವಾ ಕಾಳು ಬಂತು ಅಪೇಕ್ಷೆ ಪಟ್ಟ ರೇಟ್ ಬರಲಿಲ್ಲ, ಇದು ನಾವು ಅನುಭವಿಸಿದ್ದು. ಅಥವಾ ಡಾಕ್ಟರ್ ಆಗಿರ್ತೀರಿ, ಏನೋ ಒಂದ್ ಕಡೆ ಅಪ್ಪಿತಪ್ಪಿ ಏನೋ ಒಂದು ಘಟನೆ ನಡೆದಿರ್ತದೆ. ಅಥವಾ ನೀವು ಇಂಜಿನಿಯರ್ ಆಗಿರ್ತೀರಿ, ಏನೋ ಒಂದು ಅಲ್ಲಿ ಒಂದು ತಪ್ಪಾಗಿರ್ತದೆ. ಸೊ ಎಲ್ಲಾ ಕ್ಷೇತ್ರದೊಳಗೂ ನೀವು ಸೋತಿರ್ತೀರಿ. ನಿಮ್ಮ ಶೈಕ್ಷಣಿಕ ಸಮಯದೊಳಗೂ ಸಹ ನೀವು ಸಪೋಸ್ ಸೋತಿದ್ರೆ ಆ ಒಂದು ಎಕ್ಸಾಂಪಲ್ ಮಕ್ಕಳಿಗೆ ಹೇಳ್ಕೊಡ್ರಿ. ನಾನು 10th ಇದ್ದಾಗ ಈ ರೀತಿ ಪರಿಸ್ಥಿತಿ ಅನುಭವಿಸಿದೆ, PUC ಇದ್ದಾಗ ಈ ರೀತಿ ಪರಿಸ್ಥಿತಿ ಅನುಭವಿಸಿದೆ, ಆದ್ರೆ ನಾನು ಕೈ ಬಿಡ್ಲಿಲ್ಲ, ಅದನ್ನ ನಾನು ಮತ್ತೆ ಎತ್ಕೊಂಡೆ, ಮುಂದೆ ಜೀವನದೊಳಗೆ ಇದನ್ನ ನಾನು ಮೆಟ್ಟಿಲು ಮಾಡಿಕೊಂಡು ಬೆಳೆದೆ, ಅದರಿಂದ ನಾನು ಪಾರಾದೆ ಅನ್ನೋದನ್ನ ನೀವು ಯಾವಾಗ ಹೇಳ್ತಿರೋ ಆವಾಗ ಮಕ್ಕಳಿಗೆ ಅನಿಸ್ತದೆ, ಓಹೋ ಈ ಸ್ಟೋರಿ ನಮ್ಮ ಅಪ್ಪಂದು ನಮ್ಮ ಅಮ್ಮಂದು ಈ ಸ್ಟೋರಿ ಇದ್ದಾಗ ನನ್ನ ಜೀವನದಲ್ಲಿ ಈ ಸ್ಟೋರಿ ಆದರೂ ಸಹ ನಾನೂ ಮುಂದೆ ಹೇಳ್ಬೋದು, ನಾನು ಇದರಿಂದ ಪಾರಾಗ್ಬೋದು ಅನ್ನುವಂಥ ಮನೋಧೈರ್ಯ ಯಾವಾಗ ಮಕ್ಕಳಲ್ಲಿ ಬರ್ತದಲ್ಲ, ಆವಾಗ ಅವರೂ ಸಹ ಸದೃಢರಾಗ್ತಾರೆ.
ಆ ಸೋಲನ್ನ ಒಪ್ಪುಗೊಳ್ಳುವಂತ ಸ್ವಭಾವವನ್ನ ಬೆಳೆಸ್ಕೊತಾರೆ. ಕರೆಕ್ಟ್ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ. ಭಯ ವಿಹ್ವಲತೆ ಅನ್ನೋದೇನಿದೆಯಲ್ಲ, ಅದಕ್ಕಿಂತ ಭಯ ಮುಕ್ತವಾದ ವಾತಾವರಣವನ್ನು ನಿರ್ಮಿಸುವುದು ಬಹಳ ಮುಖ್ಯ. ಭಯ ವಿಹ್ವಲತೆಯಿಂದ ಮಕ್ಕಳು ತಾವು ಹೇಳಿದಂಗೆ ಆತ್ಮಹತ್ಯೆ ಒಂದು ವಿಚಾರಗಳನ್ನ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಯಾವುದೇ ಸಮಾಲೋಚಕರು ಇಲ್ಲ ಜೊತೆಗೆ, ಅಂದ್ರೆ ಮನಸ್ಸು ಹೆಂಗ್ ಹೋಗ್ತದೆ ಅದು ಹುಚ್ಚು ಕುದುರೆ ತರ, ಅದು ಎಲ್ಲಿ ಕರ್ಕೊಂಡು ಹೋಗ್ತದೆ ಅಲ್ಲಿ ಹೋಗ್ಬೇಕಾಗ್ತದೆ. ಆ ಭಯದಿಂದ ಆತ್ಮಹತ್ಯೆಗೂ ಪ್ರೇರಣೆ ಆಗ್ಬಹುದು. ಅದಕ್ಕೆ ಭಯಮುಕ್ತ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಪಾಲಕರು, ಶಿಕ್ಷಕರು ಮಕ್ಕಳಿಗೆ ಸಹಾಯ ಮಾಡಿದಾಗ ಸೋಲನ್ನ ಗೆಲ್ಲುವ ಒಂದು ಛಾತಿ ಅವ್ರಿಗೆ ಬರ್ತದೆ. ಬಹಳ ಸಂತೋಷ. ಇವತ್ತ ನಮ್ಮ ಕೇಳುಗರಿಗೆ ಒಂದು ಪ್ರಶ್ನೆ, ಇನ್ನೊಂದು ವ್ಯಸನಕ್ಕೆ ಮಾರು ಹೋಗುವಂತಹ ಕೆಲವೊಂದಿಷ್ಟು ಪರಿಸ್ಥಿತಿಯನ್ನು ನಾವು ನೋಡ್ತೀವಿ. ಅದು ಧೂಮ್ರಪಾನನೋ ಸರಾಯನೋ ಅಥವಾ ಏನೋ ಇವತ್ತಿನ ಕಾಲದೊಳಗ ನಾವೆಲ್ಲ ಬಹಳಷ್ಟು ನೋಡ್ತೀವಿ. ಸೊ ಅವೆಲ್ಲ ವ್ಯಸನಗಳನ್ನ ನಾವು ನೋಡಿದಾಗ ಯಾಕ್ರಿ ಈ ವ್ಯಸನಕ್ಕೆ ಬಲಿಯಾಗ್ಲಿಕ್ಕತ್ತಾರೆ ಇವತ್ತಿನ ಜನರೇಷನ್ ಅಂದ್ರೆ ಇವರಿಗೆ ಸೋಲಿನ ಅರಿವೇ ಇಲ್ಲ. ಅದಕ್ಕೆ ನಾವು ಏನ್ ಹೇಳ್ಕೊಡ್ಬೇಕಾಗಿದೆ ಅಂದ್ರೆ ತೆಂಗಿನಕಾಯಿ ಗಿಡದ ಕಥೆಯನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು. ತೆಂಗಿನಕಾಯಿ ಗಿಡದ ಕಥೆ ಏನಂತಂದ್ರೆ, ಇವತ್ತ ನಾವು ಬೀಜ ಬಿತ್ತಿದ್ರೆ ಅದು ಇನ್ನು 8 ವರ್ಷ 6 ವರ್ಷ ಆದ್ಮೇಲೆ 6-8 ಇವತ್ತ ನಾವು ಬೀಜ ಬಿತ್ತಿದ್ರೆ, ತೆಂಗಿನಕಾಯಿ ಬೀಜ ಬಿತ್ತಿದ್ರೆ ಇನ್ನು 6 ಅಥವಾ 8 ವರ್ಷಕ್ಕೆ ಅದು ಫಲ ಕೊಡ್ಲಿಕ್ಕೆ ಶುರುವಾಗ್ತದೆ. ಅಂದ್ರೆ ಅಲ್ಲಿ ಬೇಕಾಗಿರುವಂತಹದ್ದು ತಾಳ್ಮೆ, ತಡ್ಕೊಳ್ಳಿಕ್ಕೆ ನಾವು ಕಲಿಸಿದಾಗ ಅಲ್ಲಿ ಅಂತ ವ್ಯಸನಗಳಿಗೆ ಹೋಗೋದನ್ನ ನಾವು ಮಕ್ಕಳನ್ನ ನಾವು ರಕ್ಷಣೆ ಮಾಡಬಹುದು ಅನ್ನೋದು ಸಹ ಬಹಳ ಮುಖ್ಯ ಪಾತ್ರ ವಹಿಸ್ತದೆ ಅನ್ನೋದನ್ನ ಹೇಳ್ತಾ, ಇವತ್ತ ನಾನು ಆ ಪ್ರಶ್ನೆ ಏನ್ ಕೇಳ್ತೀನಿ ಅಂತಂದ್ರೆ, ಈ ರೀತಿ ಮಕ್ಕಳಿಗೆ ಸೋಲನ್ನ ನಾವು ಕಲಿಸಿಕೊಟ್ಟಾಗ, ಸೋಲಿನ ಅರಿವನ್ನ ಕೊಟ್ಟಾಗ ಮಕ್ಕಳಲ್ಲಿ ಯಾವ ರೀತಿ ಬದಲಾವಣೆಯನ್ನ ನಾವು ನೋಡಬಹುದು ಅನ್ನೋದನ್ನ ನಿಮ್ಮ ಒಂದು ವಿಮರ್ಶೆಯನ್ನ ಬರೆದು ಕಳಿಸ್ರಿ. ಪತ್ರ ಬರೀರಿ, ಪೋಸ್ಟ್ ಕಾರ್ಡ್ನಲ್ಲಿ ಬರೀರಿ. ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ 580030.